ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಎಸ್ ನಂಬೂರಿ ಅಂತ, ಪ್ರೌಡ್ ಮೆಂಬರ್ ಆಫ್ ಮಲ್ಲೇಶ್ವರಂ ರೆಸಿಡೆಂಟ್. ಐ ರಿಯಲಿ ಥ್ಯಾಂಕ್ ಐ ಲವ್ ಮಲ್ಲೇಶ್ವರಂ ಟೀಮ್ ಅವ್ರು ಬಂದು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಹತ್ರ ಏನೋ ಒಂದು ಸ್ಪೆಷಲ್ ಇದೆ ಅಂತ ನಿಮಗೆ ಶೇರ್ ಮಾಡೋಣ ಅಂತ ಇವತ್ತು ಅವರು ಬಂದಿದ್ದಾರೆ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಕಳೆದ 30 ವರ್ಷಗಳಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಭಾಳ ವಸ್ತುಗಳು. ಸೊ ಇವತ್ತು ಏನಕ್ಕೆ ಸ್ಪೆಷಲ್ಲು ಅಂದರೆ ಐ ಆಮ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಕಲೆಕ್ಟರ್ಸ್ ಇನ್ ಇಂಡಿಯಾ ರಿಲೇಟೆಡ್ ಟು ಆ್ಯಂಟಿಕ್ ಕಲೆಕ್ಷನ್, ಆ್ಯಂಟಿಕ್ಸ್ ಆ್ಯಂಡ್ ಅದರ್ ಕಲೆಕ್ಟಬಲ್ಸು. ಸೊ ನನ್ನ ಜರ್ನಿ ಹೇಗಿದೆ ಅಂದರೆ, ನನ್ನ ಹತ್ರ ಯಾವುದಾದಿದೆ ಅಂದರೆ ಕ್ಯಾಮ್ರಾಸ್ ಇದೆ, ವಾಚಸ್ ಇದೆ, ಆಮೇಲೆ ವಿಂಟೇಜ್ ಟಾಯ್ಸ್ ಇದೆ, ಸೈಕಲ್ಸ್ ಇದೆ, ಆಮೇಲೆ 2 ವೀಲರ್ಸ್ ಇದೆ ನನ್ನ ಹತ್ರ. ಸೊ ಇದರ ಒಂದೊಂದು ಡಿಫ್ರೆಂಟ್ ಕ್ಯಾಟಗರೀಸ್ದು ಎಲ್ಲ ಕ್ಲಬ್ ಮಾಡಿ ದೇ ಮೇಡ್ ಮಿ ಆ್ಯಸ್ ಒನ್ ಆಫ್ ದಿ ಎಕ್ಸ್ಟ್ರೀಮ್ ಕಲೆಕ್ಟರ್ಸ್ ಇಂಡಿಯಾ ಅಂತ. ಹೋಗ್ತಾ ನಾನು ನಮ್ಮ ಪ್ಯಾಷನ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಾನು ಡಿಫ್ರೆಂಟ್ ಕ್ಯಾಟಗರೀಸ್ ಬಗ್ಗೆ ಮಾತಾಡ್ತಾ ಇದ್ದೆ, ನನ್ನ ಹಾಬಿ ಪ್ಯಾಷನ್ ಬಗ್ಗೆ, ಕಲೆಕ್ಷನ್ನು. ಸೊ ಒಂದು ಕ್ಯಾಟಗರಿ ಅಂದರೆ ಕ್ಯಾಮ್ರಾಸು. 1998ನೇ ಇಸ್ವಿಯಿಂದ ದ ಲೇಟೆಸ್ಟ್ ತನಕ ಕ್ಯಾಮ್ರಾಸ್ಗಳಿವೆ ನನ್ನ ಹತ್ರ 204. ಅದರ ನಂತರ ವಾಚಸ್ ಬಂದರೆ 300 ವರ್ಷದಿಂದ ಪಾಕೆಟ್ ವಾಚ್, ಬೆಳ್ಳಿ ಪಾಕೆಟ್ ವಾಚಿಂದ ಇವಾಗ ಲೇಟೆಸ್ಟ್ ಡಿಜಿಟಲ್ ವಾಚಸ್ ತನಕ ವಾಚಸ್ ಇದೆ ನನ್ನ ಹತ್ರ. 2100 ವಾಚ್ಗಳಿವೆ ನನ್ನ ಹತ್ರ. ಆಮೇಲೆ ವಾಲ್ ಕ್ಲಾಕ್ಸ್ ಇದೆ ನನ್ನ ಹತ್ರ 15. 150 ವರ್ಷದಿಂದ ಹಿಡಿದು ಒಂದು 60-70 ವರ್ಷ ಹಳೆಯ ವಾಚ್ಗಳಿಂದ ವಾಲ್ ಕ್ಲಾಕ್ಸ್ ನನ್ನ ಹತ್ರ 15 ಇದೆ. ಆಮೇಲೆ ಟೇಬಲ್ ಕ್ಲಾಕ್ಸ್ ಒಂದು 35ರಿಂದ 40 ಇವೆ ನನ್ನ ಹತ್ರ. ಅದರ ನಂತರ 7 ಸೈಕಲ್ಗಳಿವೆ. 1901ನೇ ಇಸ್ವಿಯಿಂದ 1946ನೇ ಇಸ್ವಿ ತನಕ 6 ಸೈಕಲ್ಗಳಿವೆ ನನ್ನ ಹತ್ರ. ಅದಾದಮೇಲೆ ನಿಮಗೆ ಗೊತ್ತು ಇವೆಲ್ಲ ನಾವು ಟಾಯ್ಸ್ ಕಲೆಕ್ಷನ್ ನನ್ನ ಚೈಲ್ಡ್ಹುಡ್ ಡೇಸಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 1980ಸಿಂದ ಹೀ ಮ್ಯಾನು, GI ಜೋ ಅಂತ ಆ ಥರ ಎಲ್ಲ. ಆಮೇಲೆ ಟಿನ್ ಟಾಯ್ಸ್ ಇದೆ ನನ್ನ ಹತ್ರ, ಅವಾಗ ಬರ್ತಾ ಇರೋ ಟಾಯ್ಸು. ಆಮೇಲೆ ಲಾಡ್ ಆಫ್ ಅದರ್ ಕಲೆಕ್ಟಬಲ್ಸು, ಫರ್ನಿಚರ್ಸು, ಈ ಥರ. ಸೊ ಇದನ್ನೆಲ್ಲ ನೋಡಿ, ಸೊ ಒಂದು ಇಂಡಿಯಾಸ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಒಂದಿದೆ, ಅದರಲ್ಲೂ ಸಹ ನನ್ನ ಆ್ಯಡ್ ಮಾಡಿದ್ದಾರೆ. ಇಂಡಿಯಾ ಸ್ಟಾರ್ ಪ್ರೌಡ್ ಅವಾರ್ಡಿ ಅಂತಲೂ ನನಗೆ ಟೈಟಲ್ ಕೊಟ್ಟಿದ್ದಾರೆ. ಆಮೇಲೆ ಇದನ್ನೆಲ್ಲ ನೋಡಿ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಇದೆ, ಇಂಡಿಯಾಸ್ ಮೋಸ್ಟ್ ಎಕ್ಸ್ಟ್ರೀಮ್ ಕಲೆಕ್ಟರ್ ಅಂತ. ಸೊ ಐ ಆಮ್ ಪ್ರೌಡ್ ಟು ಸೇ ದಟ್ ಐ ಆಮ್ ಮಲ್ಲೇಶ್ವರಂ ಗೈ, ಐ ಆಮ್ ಅ ಬ್ಯಾಂಗ್ಳೂರಿಯನ್. ಇಂಡಿಯಾಸ್ ಎಕ್ಸ್ಟ್ರೀಮ್ ಕಲೆಕ್ಟರ್ ಅಂತ ನನ್ನ ಅವರು ಬಿರುದು ಕೊಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಲ್ಲೂ ನೋಡ್ಬೋದು, ಇಂಡಿಯಾಸ್ ಎಕ್ಸ್ಟ್ರೀಮ್ ಕಲೆಕ್ಟರ್ ಫ್ರಮ್ ಬ್ಯಾಂಗ್ಳೂರ್ ಇಸ್ ಶರತ್ ಎಸ್ ನಂಬೂರಿ ಅಂತ ಸಹ ಬಂದಿದೆ. ಸೊ ಇದೆಲ್ಲ ಮೋಟಿವೇಟ್ ಆಗುತ್ತೆ ನಮಗೆ ಇನ್ನೂ ಕಲೆಕ್ಟ್ ಮಾಡೋಕ್ಕೆ. ಬಟ್ ಹೋಗ್ತಾ ನಾನು ನಿಮಗೆ ಒಂದೊಂದಿನ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ. ಸೊ ಇಲ್ಲಿಂದ ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ. ಸೊ ನೀವು ನೋಡ್ಬೋದು, ಇದು ಕ್ಯಾಮ್ರಾ, ಇದು ಆರ್ಗುಸ್ ಅಂತ ರಷ್ಯನ್ ಕ್ಯಾಮ್ರಾ. ಇದಕ್ಕೆ ಆವಾಗ ಇಲ್ಲಿ ಬಲ್ಪ್ ಹಾಕಿ ಒಂದೊಂದು ಫೋಟೋ ಹೊಡೆದ್ರೂ ಅದಕ್ಕೆ ದೇ ಯೂಸ್ ಟು ಚೇಂಜ್ ದ ಬಲ್ಪ್. ಒಂದು ಫ್ಲ್ಯಾಶ್ ಬಂದು ಹೋಗ್ಬಿಡ್ತಾ ಇತ್ತು ಬಲ್ಪು, ಅದ್ರದ್ದೊಂದು ಇದ್ರ ಕವರ್ ಇದು. ಆಮೇಲೆ ನನ್ನ ಟಾಯ್ಸ್ ಕಲೆಕ್ಷನ್ ನೋಡ್ಬೋದು. ಆಮೇಲೆ ಇದೆಲ್ಲ ಅಟ್ಲೀಸ್ಟ್ 90ರಿಂದ 100 ವರ್ಷ ಹಳೆ ಪೋರ್ಸ್ಲಿನ್ ಡಾಲ್ಸು. ಆಮೇಲೆ ನೀವು ಈ ಕ್ಲಾಕ್ ನೋಡ್ಬೋದು, ಟೇಬಲ್ ಕ್ಲಾಕು. ಇದು ಟೇಬಲ್ ಕ್ಲಾಕ್ ಕ್ಯಾಬಿನೆಟ್ ಅಂತ ಹೇಳ್ತಾರೆ. ಅದು ನೋಡಿ, ಆರ್ಮ್ಸ್ ಅಂತ ಚೈನೀಸ್ ಬ್ರ್ಯಾಂಡು. ಅಲ್ಲಿ ನೋಡಿ ಆ ಚಿಕನ್ನು ಹೆಂಗೆ ಅದು ಸೆಕೆಂಡ್ಸ್ ಮುಖಾಂತರ ಅದು ತಲೆ ಕೆಳಗಡೆ ಮೇಲೆ ಮಾಡ್ತಾ ಇದೆ. ಅಂದರೆ ಯುನೀಕ್ ಮೆಕ್ಯಾನಿಕಲ್ ವಾಚ್ ಅದು. ಟಿನ್ ಟಾಯ್, 1950ಸ್ದು ಟಿನ್ ಟಾಯ್, ಇದು ನನ್ನ ಕಲೆಕ್ಷನು. ಆಮೇಲೆ ಇದು ನಮ್ಮ ಮನೆಯದೇ ವಸ್ತು, ಇದು ಫೋನು, ನಮ್ಮ ತಾತನವ್ರು ಯೂಸ್ ಮಾಡ್ತಾಯಿದ್ದಿರೋಂಥ ಫೋನು. ಸೊ ನಾನು ಇದನ್ನ ಇವಾಗ ನನ್ನ ಪರ್ಸ್ನಲ್ ಕಲೆಕ್ಷನ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ನೋಡ್ಬೋದು. ಸೊ ಇದನ್ನು ನೋಡ್ಬೋದು, ಟಾಯ್ ಕಲೆಕ್ಟರ್ ಅಂತ. ನಾನು ಟಾಯ್ಸ್ ಲವ್ ಅಂತ ನಾನು ಮಾಡ್ಕೊಂಡಿದ್ದೀನಿ ನನ್ನ ಕಲೆಕ್ಷನ್ಗೆ. ಆ್ಯಂಡ್ ಐ ಲೈಕ್ ಟು, ಇದೆಲ್ಲ ನನ್ನ ಹಾಟ್ ವೀಲ್ಸ್ ಕಲೆಕ್ಷನು. ಅದ್ರ ಕೆಳಗಡೆ ನೋಡ್ಬೋದು ಹೀ ಮ್ಯಾನ್ ಆ್ಯಂಡ್ ಮಾಸ್ಟರ್ಸ್ ಆಫ್ ದಿ ಯೂನಿವರ್ಸ್ ಅಂತ. ಇದೆಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸು, 1980ಸಿಂದ ಬಂದಿರೋ ಇವೆಲ್ಲ. ಇದು ಗುಡ್ ಕ್ಯಾರೆಕ್ಟರ್ಸು, ಇದು ಬ್ಯಾಡ್ ಕ್ಯಾರೆಕ್ಟರ್ಸು. ಇಲ್ಲಿ ಮೇಲೆ ಸ್ವಲ್ಪ ಟಾಯ್ಸ್ ಇದೆ. ಆಮೇಲೆ ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ನೆಕ್ಸ್ಟು ಇದು ತೋರಿಸ್ತೀನಿ, GI ಜೋ ಅಂತ. ಇಲ್ಲಿ ನೋಡಿ, ಇದೆಲ್ಲ GI ಜೋ. ಇದು ಅಷ್ಟೇ ನನ್ನ ಚೈಲ್ಡ್ಹುಡ್ ಟಾಯ್ಸ್ ಇವೆಲ್ಲ. ಇದು ಅಷ್ಟೇ, ಇದು ಮಿನಿಯೇಚರ್ಸು ಹೀ ಮ್ಯಾನ್ದು. ಮೆಕ್ಡಾನಲ್ಡ್ಸ್ 1990ಸಲ್ಲಿ ಬಂದಿರೋ ಮೆಕ್ಡಾನಲ್ಡ್ ಹೀ ಮ್ಯಾನ್ದು. ಆಮೇಲೆ ಬೆಂಟೆನ್ನು. ಆಮೇಲೆ ಇದೆಲ್ಲ ಅವೆಂಜರ್ ಮಾರ್ವೆಲ್ ಸೀರೀಸು. WWE ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್ ಅವ್ರದ್ದು ಒಂದು ಸ್ವಲ್ಪ ಆ್ಯಕ್ಷನ್ ಫಿಗರ್ಸ್ ಇವೆ. ಆಮೇಲೆ ಹಾಗೆ ಹಿಂಗೆ ಬರ್ತಾ ಈ ಫ್ಯಾನು ಸಹ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ನಮ್ಮ ತಾತ ಅವ್ರು ಯೂಸ್ ಮಾಡ್ತಾಯಿದ್ದೆ ಫ್ಯಾನ್, ಸಿನಿ ಅಂತ. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ರೆಗ್ಯುಲರಾಗೆ. ಇಲ್ಲಿ ನೋಡ್ಬೋದು, ಇದು ನಮ್ಮ ಮುತ್ತಾತ ಅವರು. 1900ನೇ ಇಸ್ವಿಲಿ ಇವರು ಮಲ್ಲೇಶ್ವರಂಗೆ ಬಂದರು ಅವರ ಚಿಕ್ಕಮ್ಮ ಜೊತೆ ಅತ್ತಿಬೆಲೆಯಿಂದ. ಇವ್ರ ಹೆಸರು ಸುಬ್ಬಯ್ಯ ಶೆಟ್ಟಿ ಅಂತ. ಅವ್ರ ಮಗ ಇವರು ರಂಗಯ್ಯ ಶೆಟ್ಟಿ ಅಂತ. 1960ದು ಏರ್ಗನ್ನು ಮೇಡ್ ಇನ್ ಜರ್ಮನಿ ಡಯಾನಾ ಅಂತ. ಸೊ ಆವಾಗ ಅದು ವಿನ್ಯಾರ್ಡ್ಸಲ್ಲಿ ಅವ್ರು ಯೂಸ್ ಮಾಡ್ತಾರೆ, ಕೋತಿಗಳು ಪಕ್ಷಿಗಳನ್ನ ಓಡಿಸೋಕ್ಕೆ. ಇದೆಲ್ಲ ಇದು ಚೆಸ್ ಪಾನ್ಗೆ ಯೂಸ್ ಮಾಡ್ತದಿದ್ದು ಆವಾಗ ಸೋಲ್ಜರ್ಸು. ಆಮೇಲೆ ಇದೆಲ್ಲ ನೀವು ನೋಡಿರಬಹುದು,
ಆವಾಗಿನ ರೇಡಿಯೋ ಇಟ್ಕೋಬೇಕು ಅಂದರೆ ಮನೇಲಿ ಅದ್ರದ್ದು ಲೈಸೆನ್ಸ್ ಇದು, ರೇಡಿಯೋ ಲೈಸೆನ್ಸ್. ಇವಾಗ ಒಂದು ನೋಡಿಸ್ತೀನಿ, ಬಹಳ ಸರ್ಪ್ರೈಸ್ ಇದು. ಇದು ನೋಡೋಕ್ಕೆ ಹಿಂಗಿದೆ, ಹಳೆ ಪೇಪರ್ ಥರ, ಬಟ್ ಇದರಷ್ಟು ಪ್ರೈಸ್ ಪೊಸಿಷನ್ನು ನಾನು ಇನ್ಯಾವುದೂ ಇಲ್ಲ ಅಂತ ನನ್ನ ಕಲೆಕ್ಷನಲ್ಲಿ. ನೋಡಿ, ಇದು ಒರಿಜಿನಲ್ ಅಯೋಧ್ಯ ಮ್ಯಾಪು. ಇದು ಡೇಟೆಡ್ ಗೊತ್ತಿಲ್ಲ, ಬಟ್ ಇದು ಈಸ್ ಒನ್ ಆಫ್ ಮೈ ಪ್ರೌಡ್ ಕಲೆಕ್ಟರ್ಸ್ ಐಟಮ್ ನನ್ನ ಕಲೆಕ್ಷನ್ನಲ್ಲಿ, ಅಯೋಧ್ಯ ಮ್ಯಾಪ್. ಹೌದು ಹೌದು, ಕಂಪ್ಲೀಟ್ ಅಯೋಧ್ಯೆಯಲ್ಲಿ ಹೇಗಿದೆಯೋ ಕಂಪ್ಲೀಟ್ ಇದೆ ಡೀಟೇಲ್ಸ್ ಇದರಲ್ಲಿ. ತುಂಬ ಜನ ನಾನು ಇದನ್ನು ತೋರಿಸುವಾಗ ಅವ್ರು ಹೇಳ್ತಾರೆ ನನಗೊಂದು ಕಾಪಿ ಕೊಡಿ, ನನಗೊಂದು ಕಾಪಿ ಕೊಡಿ ಅಂತ. ಅದೇನೋ ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಇದು ನನ್ನ ಕಲೆಕ್ಷನ್ನಲ್ಲಿ ಇದು ಸೈಕಲ್ ಲೈಸೆನ್ಸು. ಸೈಕಲ್ ಲೈಸೆನ್ಸ್ ನೋಡ್ಬೋದು, ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಅಂತ. 68ರಿಂದ 90 ತನಕ ಇದೆ. ಆವಾಗಿನ ನಾಲ್ಕು ಕಾಣಿ ಅಂತೆ ವರ್ಷಕ್ಕೆ ಸೈಕಲ್ ಲೈಸೆನ್ಸು. ಅದ್ರ ನಂತರ ಹಾಲಿಂದ ಟೋಕನ್ ಬರ್ತಾಯಿತ್ತು ಮುಂಚೆ, ಅರ್ಧ ಲೀಟ್ರು ನೋಡ್ಬೋದು ನೀವು. ಸೊ ಅದನ್ನು ಸಹ ನನ್ನ ಹತ್ರ ಇದೆ ನೋಡಿ. ನೋಡಿ, ಇದು ಸೈಕಲ್ ಲ್ಯಾಂಪು, ಸಿಲ್ವರ್ ಕಿಂಗ್ ಅಂತ, ಜೋಸೆಫ್ ಲೂಕಾಸ್ ಅಂತ, 1901ನೇ ಇಸ್ವಿದು, ಇಂಗ್ಲೆಂಡ್, ಮೇಡ್ ಇನ್ ಇಂಗ್ಲೆಂಡ್. ಇದೆಲ್ಲ ನಾನು ಹೈದರಾಬಾದಲ್ಲಿ ಕಲೆಕ್ಟ್ ಮಾಡಿರೋದು. ಐವರಿ ಸ್ಪೂನ್ಸು. ಆವಾಗ ಮೆಡಿಸಿನಲ್ ಪರ್ಪಸ್ಗೆ ಐವರಿ ಯೂಸ್ ಮಾಡ್ತಾಯಿರ್ತಾರೆ, ಸ್ಟೀಲ್ ಮುಂಚೆ. ಚಿಲ್ಡ್ರನ್ಸ್ದು ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದು, ಲಂಡನ್ದಾದರೆ. ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ನೋಡಿ ಹಾಕಿದೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಇಲ್ಲಿ ದುಡ್ಡು ಹಾಕೋದು, ಆಮೇಲೆ ಕೀಯಲ್ಲಿ ಹಿಂಗೆ ಓಪನ್ ಮಾಡಿ ಹಿಂಗೆ ಓಪನ್ ಮಾಡೋದು. ಮಕ್ಕಳದು ಬ್ಯಾಂಕ್ ಆವಾಗ, ಪಿಗಿ ಬ್ಯಾಂಕ್ ಥರ. ಇದು ಈ ಫಿಲ್ಟರ್ ನೋಡ್ಬೋದು ನೀವು, ಇಂಡಿಯಾ ಫಿಲ್ಟರ್ಸ್ ಅಂತ. ಸೊ ಪ್ಯೂರ್ ಡ್ರಿಂಕಿಂಗ್ ವಾಟರ್, ಇದು 2 ಗ್ಯಾಲನ್ಸ್ ಸ್ಟೋರ್ ಆಗೋವಂಥ ಇದು ವಾಟರ್ ಫಿಲ್ಟರು. ಆಮೇಲೆ ಇಲ್ಲಿ ನೋಡ್ಬೋದು ಈ ಫೋಟೋಲಿ 1800ನೇ ಇಸ್ವಿದು ನಿಜಾಮ್ ಅವ್ರದ್ದು ಸೈಕಲ್ಲು, ಹೈದರಾಬಾದಲ್ಲಿ ತಂದಿರುವಂಥ ಸೈಕಲ್ ಇದು, ನಿಜಾಮ್ ಅವ್ರದ್ದು. ಸೊ ಟ್ರೈಸೈಕಲ್ಲು, ದಿ ಜೆಮ್ ಅಂತ ಕಂಪ್ನಿ, ಮೇಡ್ ಇನ್ ಬರ್ಮಿಂಗ್ಹ್ಯಾಮ್, UK, ಯುನೈಟೆಡ್ ಕಿಂಗ್ಡಮ್. ಆಮೇಲೆ ಇವೆಲ್ಲ ನನ್ನ ಆರ್ಟಿಕಲ್ಸು ನ್ಯೂಸ್ ಪೇಪರಲ್ಲಿ ಬಂದಿರೋದು ರಿಲೇಟೆಡ್ ಟು ಮೈ ಆ್ಯಂಟಿಕ್ಸ್ ಕಲೆಕ್ಷನ್ನು. BSA ಆಟೋ ಸೈಕಲ್ ಅಂತ, 25cc ಇಂಜಿನ್ ಇದೆ ಇದಕ್ಕೆ. ಇದು ನನ್ನ 1959 ವೆಸ್ಪಾ. ಆಮ್ನಿ ಬಾಟ್ ಅಂತ, ಇದು ಕೆಸೆಟ್ ಪ್ಲೇಯರ್ ಕಮ್ ಇದು ರೋಬೋಟು. ಸೊ ಅದ್ರದ್ದು ರಿಮೋಟ್ ಕಂಟ್ರೋಲು, 1980s ಇದು. ಇದೆಲ್ಲ ನನ್ನ ಸ್ವಲ್ಪ ಅಚೀವ್ಮೆಂಟ್ಸ್, ಇಷ್ಟವರೆಗೂ ಮಾಡ್ಕೊಂಬಂದಿರೋದು ಮೀಡಿಯಾ ಕವರೇಜ್. ಆಮೇಲೆ ಇದು ಅಷ್ಟೇ, ಇದು 80 years ಓಲ್ಡು ವಾಚು. ಆಮೇಲೆ ಇದು ಅಷ್ಟೇ, ಇದು 150 years ಓಲ್ಡ್ ಸೀಕೋ ಅಂತ, ಜಾಪನೀಸ್ ವಾಲ್ ಕ್ಲಾಕ್, ಜಾಪನೀಸ್ ಮೇಡ್ ಸೀಕೋಶ. ಇದು ಕ್ಯಾರೇಜ್ ಲ್ಯಾಂಪ್ ಅಂತ, ರೈಟ್ ಸೈಡ್ಗೆ ಕ್ಯಾರೇಜ್ ಲ್ಯಾಂಪ್ ಇದು, UKದು, ಲಂಡನ್ದು. ಸೊ ಇದು ಏನಕ್ಕೆ ಈ ಕಡೆ ಇರೋದು ಅಂದರೆ ಆ ಕಡೆಯಿಂದ ಬರೋರಿಗೆ ಕಾಣಲಿ ಲೈಟು ಅಂತ. ಇದು ಟೈಲ್ ಲೈಟ್ ಥರ, ದೀಪ ಅಂಟಿಸಿದ್ರೆ, ಸಿಮೆಂಟ್ ದೀಪ ಅಂಟಿಸಿದ್ರೆ ರೆಡ್ ಕಲರ್ ರಿಫ್ಲೆಕ್ಟರ್ ಇದೆ, ಹಿಂದೆ ಅವ್ರಿಗೆ ಟೈಲ್ ಲೈಟ್ ಥರ ಇದು. ಇದು ರೈಟ್ ಸೈಡ್ ಬಂದಿರೋವಂಥ ಕ್ಯಾರೇಜ್ ಲ್ಯಾಂಪ್ ಇದು, ಸಿಮೆಂಟ್ ಇದು. ಸರಿ, ಇದು ನನ್ನ ವಾಚ್ ಕಲೆಕ್ಷನು. ಸೊ ನೀವು ನೋಡ್ಬೋದು, ಇದು 100 ವರ್ಷ ಹಳೇದು ವಾಚ್ ಮೇಕರ್ಸ್ ಕ್ಯಾಬಿನೆಟು, ರೋಸ್ವುಡ್ದು. ಸೊ ಈ ಥರ ಡಿಸ್ಪ್ಲೇ ಮಾಡಿದ್ದೀನಿ ನಾನೆಲ್ಲ ನನ್ನ ವಾಚಸ್ಸು. ಮೇಲ್ಗಡೆ ಇರೋದೆಲ್ಲ HMT, ಬಿಕಾಸ್ ನನ್ನ ಫಸ್ಟ್ ವಾಚು HMT. ಸೊ 900 ವಾಚ್ ಇದೆ, HMT ಇದೆ ನನ್ನ ಹತ್ರ. ಸ್ಪೆಷಲ್ ವಾಚ್ ನಾನು ಏನು ಹಾಕ್ಕೊಂಡಿದ್ದೀನಿ ಇವತ್ತು ಅಂದರೆ, ಈಸ್ಟ್ ಇಂಡಿಯಾ ವಾಚ್ ಕಂಪ್ನಿ ವಾಚು, ಸ್ಟರ್ಲಿಂಗ್ ಸಿಲ್ವರ್ ಕೇಸು ವಿತ್ ಎನ್ಗ್ರೇವಿಂಗು. ಇಟ್ಸ್ ಅ ಮೆಕ್ಯಾನಿಕಲ್ ವಾಚ್, ಸಬ್ ಸೆಕೆಂಡ್ಸು ಆ್ಯಂಡ್ ಎನಾಮಲ್ ಡೈಲ್. ಸೊ ಇವೆಲ್ಲ ನನ್ನ ಯೂನಿಕ್ ಇದು ಪಾಕೆಟ್ ವಾಚು. ಸೊ ಈ ಪಾಕೆಟ್ ವಾಚ್ನ ರಿಸ್ಟ್ ವಾಚಾಗಿ ಕನ್ವರ್ಟ್ ಮಾಡಿದ್ದಾರೆ, ಲೆದರ್ ಸ್ಟ್ರ್ಯಾಪ್ ಮಾಡಿ. ಸೊ ಇದೊಂದು ಪಾಕೆಟ್ ವಾಚ್. ಇದೆಲ್ಲ ನನ್ನ ಹತ್ರ ಇಲ್ಲಿರೋದೆಲ್ಲ 200 ವರ್ಷ ಹಳೆ ವಾಚ್ಗಳು ಇವೆಲ್ಲ ನೋಡಿ, ಎಲ್ಲ ಪಿಂಗಾಣಿ ಡಯಲ್. ಇದೊಂದು ಸ್ಪೆಷಾಲಿಟಿ ಏನಂದರೆ, ಇದೊಂದು ಹಂಟರ್ಸ್ ವಾಚು, ವೆಸ್ಟ್ ಎಂಡ್ ಕಂಪ್ನಿದು ಹಂಟರ್ಸ್ ವಾಚ್ ಇದು. ಸೊ ನೋಡಿ, ಇದು ಆವಾಗ ಅವ್ರ ಕೋಟ್ಗೆ ಹಾಕ್ತಾ ಇದ್ದಿದ್ದಂಥ ಇದು ಒರಿಜಿನಲ್ ಸಿಲ್ವರ್ದು ಇದು ಚೈನು. ಆಮೇಲೆ ನೋಡ್ಬೋದು ಅವ್ರ ಎನ್ಗ್ರೇವಿಂಗ್ ನೋಡಿ. ಸೊ ನನ್ನ ಪ್ಯಾಷನ್ ಬಗ್ಗೆ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನಾನು ಏನೇನು ಇಷ್ಟಪಡ್ತೀನಿ, ಏನೇನು ಕಲೆಕ್ಟ್ ಮಾಡಿದ್ದೀನಿ 30 ವರ್ಷದಿಂದ. ಸೊ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ನಿಮಗೆ ಭಾಳ ನಿಮ್ಮ ಓಲ್ಡ್ ಮೆಮೊರೀಸ್ ತಿರ್ಗಾ ರೀಕಾಲ್ ಮಾಡೋ ಥರ ನಾನು ನಿಮಗೆ ಇದು ಮಾಡಿದೆ ಅನಿಸುತ್ತೆ. ಆಮೇಲೆ ಐ ಲವ್ ಮಲ್ಲೇಶ್ವರಂ ಟೀಮ್ಗೆ ಭಾಳ ಹೃದಯದಿಂದ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಬಿಲ್ ಬಂದು ನನ್ನ ಕಲೆಕ್ಷನ್ ಬಗ್ಗೆ ನಿಮಗೆಲ್ಲ ತೋರಿಸೋ ಥರ ಮಾಡಿರೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಕಲೆಕ್ಷನ್ ಬಗ್ಗೆ ಶೋಕೇಸ್ ಮಾಡಿ, ಅದ್ರಿಗೆ ಏನಾದ್ರು ಕಾಮೆಂಟ್ ಇಲ್ಲ ಕಮೆಂಟ್ ಏನಾರು ಇದ್ದರೆ ದಯವಿಟ್ಟು ನನಗೆ ತಿಳಿಸಿ.
ಮೆಸೇಜ್ ಪ್ರಕಾರ. ಆ್ಯಂಡ್ ಇನ್ನೇನಾದ್ರು ಕಲೆಕ್ಟ್ ಮಾಡೋ ಥರ ಏನಾದ್ರು ಇದ್ದರೆ, ಇಲ್ಲ ಇದೇ ಥರ ಪ್ಯಾಷನ್ ಇಟ್ಕೊಂಡಿದ್ರೆ ದಯವಿಟ್ಟು ನನ್ನ ಜೊತೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು.